ಆಡ ಹಗಲೇ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿ ಹಲ್ಲೆ ನಡೆಸಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಹೌದು, ರಾತ್ರೋರಾತ್ರಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಬನ್ನೇರುಘಟ್ಟ ಪೊಲೀಸರು. ಮಾಧ್ಯಮಗಳಲ್ಲಿ ಯಾವಾಗ ಸುದ್ದಿ ಬಿತ್ತರಗೊಳ್ತೋ ಆಗ ಎಚ್ಚೆತ್ತುಕೊಂಡ ಬನ್ನೇರುಘಟ್ಟ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ಕಳೆದ ಭಾನುವಾರ ಸಂಜೆ ನಶೆ ಗ್ಯಾಂಗ್ನಿಂದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಗೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿ ಹಲ್ಲೆ ನಡೆಸಿದ ಆರೋಪಿಗಳು ಕಂಬಿ ಎಣಿಸುತ್ತಿದ್ದಾರೆ. ರೇಣುಕಾ ಯಲ್ಲಮ್ಮ ಬಡಾವಣೆ ವಾಸಿ ಜಾನ್ ರಿಚರ್ಡ್ ಪ್ರಮುಖ ಆರೋಪಿಯಾಗಿದ್ದಾನೆ. ಇವನ ಜೊತೆ ಬೇಗೂರು ನಿವಾಸಿ ಪುನೀತ್, ಅನುಷ್ ಮದನ್, ಕಾಣಿಕ್ಯ ಸ್ವಾಮಿ, ವೆಟ್ಟಸಂದ್ರ ನಿವಾಸಿ ಅರುಣ್ ಎಷ್ಟು ಮಂದಿ ಬಂಧಿತ ಆರೋಪಿಗಳಾಗಿದ್ದು ಬನ್ನೇರುಘಟ್ಟ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದು ಕುಡಿದ ನಶೆಯಲ್ಲಿ ಕುಕೃತ್ಯ ಎಸಗಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಆರೋಪಿಗಳ ಬಂಧನದ ಬಳಿಕ ನೊಂದ ಮಹಿಳೆ ಶಾಂತಿ ಸಂತಸವನ್ನ ವ್ಯಕ್ತಪಡಿಸಿದ್ದಾಳೆ. ಪೊಲೀಸರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಆರೋಪಿಗಳನ್ನ ಜೈಲಿಗೆ ಕಳಿಸುತ್ತಿದ್ದಾರೆ. ನನಗೆ ತುಂಬಾ ಸಂತೋಷ ಆಯಿತು. ಆದರೆ ಆರೋಪಿಗಳಿಗೆ ಕಾನೂನು ಪ್ರಕಾರ ಕಠಿಣ ಜೈಲು ಶಿಕ್ಷೆ ಹಾಕಬೇಕು. ನನ್ನ ರೀತಿ ಬೇರೆ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗಬಾರದು. ಘಟನೆ ನಡೆದ ದಿನ ತುಂಬಾ ಭಯ ಆಗಿತ್ತು. ಹಲ್ಲೆ ಮಾಡಿದ್ರಿಂದ ತುಂಬಾ ಆತಂಕಗೊಂಡಿದ್ದೆ. ಆದರೆ ನಿನ್ನೆ ಇಡೀ ರಾತ್ರಿ ಪೊಲೀಸರು ಮನೆ ಬಳಿ ಕಾವಲು ಇದ್ದು ಸೆಕ್ಯೂರಿಟಿ ನೀಡಿದ್ದಾರೆ. ಈಗ ಯಾವುದೇ ಭಯ ಆತಂಕ ಇಲ್ಲ ಅಂತ ಬನ್ನೇರುಘಟ್ಟ ಪೊಲೀಸರಿಗೆ ಧನ್ಯವಾದವನ್ನ ಹೇಳಿದ್ದಾಳೆ. ನ್ಯಾಯ ಸಿಕ್ಕಿದೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರೋ ಕೊಡಬೇಕು. ಅದು ಕಾನೂನು ಪ್ರಕಾರ ಏನಿದೆಯೋ ಅದು ಕೊಡಕ್ಕೆ ಹೇಳಿ ಸರ್. ಈ ರೀತಿ ಯಾವುದು ಹೆಣ್ಮಕ್ಳಿಗೆ ಈ ಥರ ನಂತರ ಆಗಿರೋ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಸರ್. ಈ ಥರ ನನಗೆ ಭಯ ಅನಿಸುತ್ತೆ ಸರ್, ತುಂಬ ಭಯ ಆಯಿತು. ಮತ್ತು ನಾನು ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಮೂಗಿಗೆ ಹೊಡೆದ್ಬಿಟ್ನಲ್ಲ, ಅದು ಮೈಂಡು ಒಂಥರ ಆಗಿಬಿಡ್ತು. ನನಗೆ ಏನು ಮಾಡಬೇಕು ಅಂತಲೂ ನನಗೆ ಅರ್ಥ ಆಗ್ತಾ ಇದ್ದಿಲ್ಲ. ಅವಾಗ ಪಬ್ಲಿಕ್ ಬಂದು ಸಪೋರ್ಟ್ ಮಾಡ್ತು ನನಗೆ ತುಂಬ. ಏನು ಬೆದರಿಕೆ ಯಾರೂ ಮಾಡಿಲ್ಲ. ಪೊಲೀಸ್ ಅವ್ರು ಬಂದರು, ಮನೆ ಹತ್ರ ನೈಟೆಲ್ಲ ಇದ್ದರು ಸರ್. ತುಂಬ ಸೆಕ್ಯೂರಿಟಿ ಆಗಿದ್ದರು, ತುಂಬ ಕೇರ್ ಮಾಡಿದ್ರು. ಪೊಲೀಸ್ ಅವರು ಕೂಡ ಮನೆ ಹತ್ರನೇ ಇದ್ದರು. ಹಾಂ, ರಾತ್ರಿ ಎಲ್ಲ ಪೊಲೀಸ್ ಅವರೇ ಇದ್ದರು. ಇಬ್ಬರು ಪೊಲೀಸ್ ಅವರು ಇದ್ದರು ಮನೆ ಹತ್ರನೇ. ಹಾಂ, ಇನ್ನೇನಿಲ್ಲ, ಭಯ ಏನು ಇದ್ದಿಲ್ಲ ನನಗೆ. ನಂಬಿಕೆ ಇದೆ, ನ್ಯಾಯ ಕೊಡಿಸಿದ್ದಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನು ಘಟನೆ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಇಂತಹ ಘಟನೆಗಳನ್ನ ಲಘುವಾಗಿ ಪರಿಗಣಿಸೋ ಹಾಗಿಲ್ಲ. ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳುವ ಕೆಲಸ ಆಗಿದೆ. ಇವೆಲ್ಲವೂ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ತಿಳಿಸಿದ್ದು, ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈಗಲೈ ನ್ಯೂಸ್ ಕನ್ನಡ. ಅಪರಾಧಗಳ ಕರಾಳ ಮುಖ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.